ನಮಸ್ಕಾರ ಟಿವಿ ವಿಕ್ರಮದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇವತ್ತು ಲೆಫ್ಟ್ ರೈಟ್ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಒಬ್ಬರು ಅತಿಥಿ ಇದ್ದಾರೆ. ಇವರು ಸುಮ್ಮನೆ ಕಾಲು ಕೆರ್ಕೊಂಡು ವಿವಾದವನ್ನು ಮೈ ಮೇಲೆ ಎಳ್ಕೋತಾ ಇರ್ತಾರೆ. ತನ್ನದಲ್ಲದ ವಿಚಾರಕ್ಕೆ ಹೋಗಿ ಅವಾಗವಾಗ ಮೂಗು ತೂರಿಸ್ತಾ ಇರ್ತಾರೆ. ಯಾವುದೇ ವಿಷಯವನ್ನು ಬೇಕಾದರೂ ಇವರು ವೈದಿಕ ಬ್ರಾಹ್ಮಣ್ಯ ಅಂತ ಹೇಳಿ ಅದನ್ನು ಎಳ್ಕೊಂಬಂದು ಅದ್ರ ಬಗ್ಗೆ ಮಾತಾಡ್ತಾರೆ. ಹೀಗೆ ಇತ್ತೀಚೆಗೆ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿರುವ ಕಾಂತಾರ ಸಿನಿಮಾದ ಬಗ್ಗೆನೂ ಮಾತಾಡಿ ಸಿಕ್ಕಾಬಟ್ಟೆ ಟ್ರೋಲ್ ಆಗ್ತಾ ಇರುವಂತಹ, ನೆಗೆಟಿವ್ ಕಮೆಂಟ್ಸ್ಗಳನ್ನು ಪಡೆದುಕೊಳ್ಳುತ್ತಿರುವಂತಹ ನಮ್ಮ ಗ್ರೇಟೆಸ್ಟ್ ಸೂಪರ್ ಸ್ಟಾರ್, ಕನ್ನಡ ಚಿತ್ರರಂಗ ಕಂಡು ಕೇಳರಿಯದ ನಟ ನಮ್ಮ ಚೇತನ್ ಬಲುಹಿಂಸಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಚೇತನ್ ಬಲುಹಿಂಸಾ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ. ಹಾಂ ಸರ್. ಸರ್ 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 ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಈಗ ಇನ್ನೂ ಶುರುವಾಗಿದೆ. ನಾನು ತುಂಬ ಕೇಳೋದಿದ್ದೆ ಪ್ರಶ್ನೆಗಳನ್ನು, ಒಂದೊಂದಾಗಿ ಮಾತಾಡ್ತಾ ಹೋಗೋಣ. ಸರ್, ವೈದಿಕ, ಅವೈದಿಕ, ಕಾರ್ತಿಕ, ಚಂದ್ರಿಕಾ, ಕಾಲ್ಪನಿಕ, ಸೈನಿಕ. ರೀ ಬಲುಹಿಂಸಾ, ಸ್ವಲ್ಪ ತಡ್ಕೊಳ್ಳಿ. ನಂಗೆ ಪ್ರಶ್ನೆ ಕೇಳಕ್ಕೆ ಬಿಡ್ರಿ. ಯಾಕೆ, ಏನು ಪ್ರಾಬ್ಲಮ್ ನಿಮ್ಮದು? ಕಾಂತಾರ ಕೋಲಾದ ಬಗ್ಗೆ ಯಾಕೆ ಹಾಗೆಲ್ಲ ಮಾತಾಡಿದ್ದೀರಿ? ಏನು ವಿವಾದ ನಿಮ್ಮದು? ಸರ್, ದೈವ ಭೂತಕೋಲ ಅನ್ನೋದೇನಿದೆ ಅದನ್ನು 75,000 ವರ್ಷಗಳ ಹಿಂದೆ ನಮ್ಮ ಮೂಲ ನಿವಾಸಿಗಳು ಪೂರ್ವಜರು ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು 3,500 ವರ್ಷದ ಹಿಂದೆ ಬಂದಿರುವಂಥ ಒಂದು ಏನು ಹಿಂದೂ ಧರ್ಮ ಏನಿದೆ ಅದನ್ನು ಹೈಜಾಕ್ ಮಾಡಿಬಿಟ್ಟಿದೆ ಸರ್. ಹೈಜಾಕ್ ಮಾಡಿಬಿಟ್ಟಿದೆ. ಅಲ್ಲ ರೀ, ಇಲ್ಲಿ ತನಕ ಆ ಭೂತ ಕೋಲ ದೈವ ಅದನ್ನೆಲ್ಲ ಆಚರಿಸ್ಕೊಂಡು ಬರ್ತಾ ಇರೋದು ಹಿಂದೂಗಳು, ಅದನ್ನು ಜೀವಂತವಾಗಿಟ್ಟಿರೋದು ಹಿಂದೂಗಳು. ಏನು ಸಮಸ್ಯೆ ನಿಮಗೆ? ಸರ್, ಅದು ವೈದಿಕ, ಅವೈದಿಕ, ಚಂದ್ರಿಕಾ, ಕಾರ್ತಿಕ, ಕಾಲ್ಪನಿಕ, ಸೈನಿಕ, ಸೌಪರ್ಣಿಕ. ಸರ್, ಅರ್ಥ ಆಗಿಲ್ಲ ದೇವರಾಣಿಗಳು, ಕರೆಕ್ಟಾಗಿ ಹೇಳಿ. ಸರ್, 75,000 ವರ್ಷದ ಹಿಂದೆ ಏನು ಕೋಲ ಭೂತ ದೈವವನ್ನು ಮಾಡ್ತಾಯಿದ್ರು ಅದನ್ನು ನಾನು ನೋಡಿದ್ದೀನಿ ಸರ್. ನನ್ನ ಪೂರ್ವಜರು, ನಮ್ಮ ಮೂಲ ನಿವಾಸಿಗಳು ಅದನ್ನು ಮಾಡ್ತಾಯಿದ್ರು. ಇದು ನನ್ನ ಮರುಜನ್ಮ, ಪುನರ್ಜನ್ಮ. ಹಾಗಾಗಿ ನನಗೆ ಅದೆಲ್ಲ ಗೊತ್ತು. ಹಾಗಾಗಿ ಸರ್, ಉಳ್ಳವರು ಶಿವಾಲಯ ಮಾಡುವವರೆಗೆ ನಾನೇನೋ ಮಾಡಲಿ ಬಡವನಯ್ಯ ಸರ್. ರೀ, ಏನೋ ಕೇಳಿದ್ರೆ ಇನ್ನೇನೋ ಹೇಳ್ತೀರಲ್ರಿ, ನೀವು ಮನುಷ್ಯ ಅಲ್ವಾ? ಸರ್, ದಯವಿಟ್ಟು ಸರ್ ನನ್ನನ್ನು ಮನುಷ್ಯ ಅಂತ ಕರಿಬೇಡಿ ಸರ್. ಮನುಷ್ಯ ಅಂತ ಕರೆಯೋದಿದೆಯಲ್ಲ, ಅದು ನಮ್ಮ ಪೂರ್ವಜರಿಗೆ ನಾವು ಮಾಡ್ತಾ ಇರುವಂತಹ ಅವಮಾನ ಸರ್. ಏನು ಸರ್, ನಾವು ಮನುಷ್ಯರು ಆಗೋಕ್ಕೆ ಮುಂಚೆ ಸರ್ ನಾವು ಮಂಗನಿಂದ ಮಾನವ ಸರ್. ಹಾಗಾಗಿ ನೀವು ನನ್ನನ್ನು ಕೋತಿ ಅಂತ ಕರೀರಿ, ಮಂಗ ಅಂತ ಕರೀರಿ. ಈ ಮನುಷ್ಯ ಅಂತ ಕರೆಯೋದೇನಿದೆ ಅದು ಈ ವೈದಿಕ, ಅವೈದಿಕ, ಚಂದ್ರಿಕಾ, ಸೌಪರ್ಣಿಕ, ಮಲ್ಲಿಕ. ಓಹ್, ನೀವು ಈ ರೇಂಜ್ಗೆ ಇಳಿದ್ಬಿಟ್ಟಿದ್ದೀರಾ ಅಂದರೆ ನಿಮ್ಮ ಮೂಲ ನಿವಾಸಿಗಳು ಬಂದರೂ ನಿಮ್ಮನ್ನು ಕಾಪಾಡೋಕ್ಕಾಗಲ್ಲ ಬಿಡಿ. ರೀ, ನೀವೊಬ್ಬ ಮನುಷ್ಯ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟು ಕಷ್ಟ ಆಗ್ತಿದೆ ಅಂತಂದರೆ ಹೆಂಗ್ರಿ ಜೀವನ? ಸರ್, ಮನುಷ್ಯ ಅನ್ನೋದು ಈ ಬ್ರಾಹ್ಮಣ್ಯದ ಚತುರ್ವರ್ಣ ಅನ್ನೋದು ಏನು ಬರುತ್ತೆ ಸರ್, ಆ ಚತುರ್ವರ್ಣದ ಬ್ರಾಹ್ಮಣ್ಯ ಮತ್ತು ಕ್ಷತ್ರಿಯ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಏನು ಬರುತ್ತೆ ಸರ್, ಅದು ಆಗಿರೋದ್ರಿಂದ ನನ್ನನ್ನು ಮನುಷ್ಯ ಅಂತ ಕರೆಸ್ಕೊಳ್ಳೋಕ್ಕೆ ನಾನು ಇಷ್ಟಪಡೋದಿಲ್ಲ ಸರ್. ಅದು ನನ್ನ ಜ್ಞಾನವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸರ್. ನಾನು ಓದಿದ್ದನ್ನು, ನಾನು ಅರ್ಥಕೊಂಡಿರೋದನ್ನು ನಾನು ನಿಮ್ಮ ಎದುರುಗಡೆ ಇಡ್ತಾ ಇದ್ದೀನಿ ಸರ್. ಇಟ್ಸ್ ರಿಯಲಿ ಬ್ಯಾಡ್. ನಿಜವಾಗ್ಲೂ ಹೇಳ್ತೀನಿ, ಇದು ಇಷ್ಟರ ಮಟ್ಟಿಗೆ ಯಾರೂ ಹಿಂದೂಗಳನ್ನು ದ್ವೇಷಿಸಬಾರ್ದು. ಅಂದರೆ ಎಲ್ಲದಕ್ಕೂ ಹಿಂದೂಗಳನ್ನು ಲಿಂಕ್ ಮಾಡೋದು, ಹಿಂದೂಗಳ ಬಗ್ಗೆ ಮಾತಾಡೋದು, ಅನ್ನ ತಿನ್ನೋರು ಯಾರೂ ಈ ಥರ ಮಾಡಲ್ಲ ಬಿಡ್ರಿ. ರೀ ಏನು ರೀ ಬಲುಹಿಂಸಾ ಅವರೇ? ಸರ್, ದಯವಿಟ್ಟು ಅನ್ನ ತಿಂತೀನಿ ನಾನು ಅಂತ ಹೇಳಬೇಡಿ ಸರ್. ನಾನು ಅನ್ನವನ್ನು ತಿನ್ನೋದಿಲ್ಲ. ನಾವು ಅನ್ನವನ್ನು ತಿಂದಿದ್ದೇ ಆದರೆ ಸರ್ ಅದು ನಮ್ಮ ಪೂರ್ವಜರಿಗೆ ನಾವು ಮಾಡುವಂತಹ ಅವಮಾನ ಆಗುತ್ತೆ ಸರ್. ಯಾಕಂದರೆ 75,000 ವರ್ಷಗಳ ಹಿಂದೆ ಅನ್ನ ಅನ್ನೋದು ಇರಲಿಲ್ಲ ಸರ್. ಅನ್ನ ಅನ್ನೋದಿರಲಿಲ್ಲ. ಅವತ್ತು ಅವ್ರು ತಿಂತಾ ಇದ್ದಿದ್ದು ಗೆಡ್ಡೆ, ಗೆಣಸು, ಹಣ್ಣು, ಹಂಪಲು, ಸೊಪ್ಪು. ಹಾಗಾಗಿ ಇವತ್ತು ನಾವು ಅನ್ನ ತಿಂದರೆ ಸರ್ ನಮ್ಮ ಪೂರ್ವಜರಿಗೆ, ನಮ್ಮ ಮೂಲ ನಿವಾಸಿಗಳಿಗೆ ನಾವು ಅವಮಾನ ಮಾಡಿದಾಗೆ. ಅದೇ ಥರ ಇವತ್ತು ಅನ್ನವನ್ನು ಪ್ರಸಾದದ ರೂಪದಲ್ಲಿ ದೇವಸ್ಥಾನಗಳಲ್ಲಿ ಕೊಡ್ತಾರೆ. ನಾನು ದೇವರನ್ನು ನಂಬೋದಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಯಾವುದೇ ಕಾರಣಕ್ಕೂ ಅನ್ನ ತಿನ್ನೋದಿಲ್ಲ. ನಾನು ಸೊಪ್ಪು, ಸೆದೆ ತಿನ್ಕೊಂಡಿರ್ತೀನಿ. ಯಾಕಂದರೆ ಈ ಅನ್ನ ಅನ್ನೋದು ವೈದಿಕ, ಅವೈದಿಕ, ಕಾರ್ತಿಕ, ಚಂದ್ರಿಕಾ. ರೀ ನಿಲ್ಲಿಸ್ರಿ. ಏನೇ ಮಾತಾಡ್ತೀರಾ? ಒಂದಕ್ಕೊಂದು ಸಂಬಂಧನೇ ಇಲ್ವಲ್ರಿ. ಅಲ್ಲ, ನೀವು ಹಿಂಗೆಲ್ಲ ಮಾತಾಡಿ ಬಾಯಿಗೆ ಬಂದಂಗೆ ಟ್ರೋಲ್ ಆಗ್ತೀರಾ, ಉಗಿಸ್ಕೊಳ್ತೀರಾ. ನಿಮ್ಮ ಮನೇಲಿ ಏನು ಹೇಳಲ್ವಾ ಇದ್ರ ಬಗ್ಗೆ? ಸರ್, ಇಲ್ಲಿ ನೀವು ನನ್ನ ಮನೇಲಿ ಏನು ಹೇಳ್ತಾರೆ ಅಂತ ಕೇಳ್ತೀರಿ. ಮನೆ ಅಂತ ದಯವಿಟ್ಟು ಹೇಳಬೇಡಿ. ಮನೆ ಅನ್ನೋದೇನಿದೆ ಅದು ನಮ್ಮ ಪೂರ್ವಜರಿಗೆ ನಾವು ಮಾಡುವಂತಹ ಒಂದು ಅವಮಾನ. ನಮ್ಮ ಪೂರ್ವಜರು ಮನೆಗಳಲ್ಲಿ ಇರ್ತಿರಲಿಲ್ಲ. ನಮ್ಮ ಮೂಲ ನಿವಾಸಿಗಳು ಮನೆಗಳಲ್ಲಿ ಇರ್ತಿಲ್ಲ. ಅವರು ಗುಹೆಯಲ್ಲಿ ಇರ್ತಿದ್ರು, ಕಾಡಲ್ಲಿ ಇರ್ತಿದ್ರು. ಆಮೇಲೆ ಈ ಮನೆ ಅನ್ನೋ ಕಾನ್ಸೆಪ್ಟ್ ಏನಿದೆ ಸರ್, ಇದು ಬ್ರಾಹ್ಮಣ್ಯದ ಸಂಕೇತ. ಯಾಕೆಂದರೆ ಮನೆ ಅಂತ ಬಂದಾಗ ನೋಡಿ, ಫಸ್ಟ್ ಫ್ಲೋರ್ ಬಂದು ಬ್ರಾಹ್ಮಣ್ಯ,
ಅರ್ಥ ಆಯ್ತು ಸರ್. ಅದರಲ್ಲಿ RCC ಬರುತ್ತಲ್ಲ ಸರ್, ಅದು ಕ್ಷತ್ರಿಯ. ಗೋಡೆ ಬರುತ್ತಲ್ಲ ಸರ್, ಅದು ವೈಶ್ಯ. ಇನ್ನೆಲ್ಲ ಟೈಲ್ಸ್ ಬರುತ್ತಲ್ಲ ಸರ್, ಅದು ಶೂದ್ರ. ಮನೆ ಅನ್ನೋ ಕಾನ್ಸೆಪ್ಟೇ ಸರಿ ಇಲ್ಲ ಸರ್, ಇದು ಬ್ರಾಹ್ಮಣ್ಯದ ಸಂಕೇತ. ಹಾಗಾಗಿ ಮನೆ ಅಂತ ದಯವಿಟ್ಟು ಹೇಳಬೇಡಿ. ನಾನು ಹಾಗಾಗಿ ಮನೆಯನ್ನು ವಿರೋಧಿಸ್ತೇನೆ. ಮನೆ ನಮ್ಮ ಮೂಲ ನಿವಾಸಿಗಳಿಗೆ ಅವಮಾನ ಮಾಡುವ ಒಂದು ಜಾಗ. ಏನ್ರಿ ನಿಮ್ಮ ಲಾಜಿಕ್ಕು? ಏನೇ ಕೇಳಲಿ, ಏನೇ ಹೇಳಿ ವೈದಿಕ ಅಂತೀರಾ, ಬ್ರಾಹ್ಮಣ್ಯಕ್ಕೆ ಲಿಂಕ್ ಮಾಡ್ತೀರಾ. ಏನ್ರಿ ಇದೆ ನಿಮ್ಮ ತಲೆಯಲ್ಲಿ? ಏನಿದೆ ನಿಮ್ಮ ತಲೆಯಲ್ಲಿ ಅಂತ? ಸರ್ ದಯವಿಟ್ಟು ನನ್ನ ತಲೆಯಲ್ಲಿ ಏನಿದೆ ಅಂತ ಕೇಳಬೇಡಿ. ನನ್ನ ತಲೆಯಲ್ಲಿ ಏನೂ ಇಲ್ಲ. ಯಾಕೆ ಅಂತಂದರೆ ತಲೆ ಅನ್ನೋದು ಬ್ರಾಹ್ಮಣ್ಯದ ಸಂಕೇತ. ಅಲ್ಲಿ ನಾನೇನಾದರೂ ಇಟ್ಟುಕೊಂಡೆ ನಾನು ಬ್ರಾಹ್ಮಣ್ಯಕ್ಕೆ ಸಪೋರ್ಟ್ ಮಾಡೋದು ಹಾಗಾಗತ್ತೆ. ಆ ಕಾರಣಕ್ಕೋಸ್ಕರ ನನ್ನ ತಲೆಯಲ್ಲಿ ಏನೂ ಇಲ್ಲ. ಹಾಗಾಗಿ ನಾನು ಹಿಂಗೆ ಮಾತಾಡ್ತೀನಿ. ಈಗ ಬೆಂಗಳೂರಿನಲ್ಲಿ 500-600 ಏರಿಯಾ ಇದೆ. 500-600 ಧರ್ಮಗಳಾಗಬೇಕು. ಈ ದೇಶ ವೈವಿಧ್ಯತೆಯಲ್ಲಿ ಇರಬೇಕು. ಅಷ್ಟು ಧರ್ಮಗಳಾಗಬೇಕು, ಅದು ನನ್ನ ಆಸೆ. ಯಾಕಂದರೆ ಈ ವೈದಿಕ, ಅವೈದಿಕ, ಚಂದ್ರಿಕಾ, ಸೌಪರ್ಣಿಕ ಇವೆಲ್ಲ ಏನಿದೆ ಇದನ್ನು ನಾವು ವಿರೋಧಿಸಬೇಕು. ಆಯ್ತು ಬಿಡ್ರಿ. ನೀವು ಬಿಟ್ಟರೆ 1 ಕೋಟಿ ಧರ್ಮ ಮಾಡಿಬಿಡ್ತೀರಾ. ಧರ್ಮಗಳು ಅಂದರೆ ನಿಮ್ಮ ಊರು ತುಂಬ ಧರ್ಮನೇ, ಒಬ್ಬೊಬ್ರಿಗೆ ಒಂದೊಂದು ಧರ್ಮ ಅಂದರೂ ಓಕೆ ಅಂತೀರಾ ನೀವು. ಏನು ಲಾಜಿಕ್ಕೋ ಏನೋ ದೇವರೇ ಅರ್ಥ ಆಗ್ತಿಲ್ಲ. ಅದು ಹೋಗ್ಲಿ ಬಿಡಿ. ಕಾಂತಾರ ಸಿನಿಮಾ ನೋಡಿದೆ ಅಂತಂದ್ರಲ್ಲ, ಎಲ್ಲಿ ನೋಡಿದ್ರಿ? ಥಿಯೇಟ್ರಲ್ಲೇ ನೋಡಿದ್ರಾ ಹೆಂಗೆ? ನೋಡಿ, ಈ ಥಿಯೇಟ್ರ್ ಅನ್ನೋ ಕಾನ್ಸೆಪ್ಟನ್ನು ನಾನು ಒಪ್ಪೋದಿಲ್ಲ. ನಾನು ಓದಿಕೊಂಡಿರುವ ಹಾಗೆ ನಾನು ಸಾಕಷ್ಟು ಪುಸ್ತಕಗಳನ್ನು ಓದಿದ್ದೀನಿ. ಲೈಬ್ರರಿಯಲ್ಲಿ ಕೂತು ಗಂಟೆಗಟ್ಟಲೆ ತಿಳ್ಕೊಂಡಿದ್ದೀನಿ. ನಾನು ಓದಿರುವ ಹಾಗೆ ಥಿಯೇಟ್ರ್ ಅನ್ನೋ ಕಾನ್ಸೆಪ್ಟೇ ಸರಿ ಇಲ್ಲ. ಯಾಕಂತಂದರೆ ಥಿಯೇಟ್ರ್ನಲ್ಲಿ ಒಂದು ಬ್ರಾಹ್ಮಣ್ಯ ಇದೆ, ಅಲ್ಲಿ ಒಂದು ಚತುರ್ವರ್ಣ ಇದೆ. ಬಾಲ್ಕನಿ ಅನ್ನೋದೇನಿದೆ ಅದು ಬ್ರಾಹ್ಮಣ. ಫಸ್ಟ್ ಕ್ಲಾಸ್ ಅನ್ನೋದೇನಿದೆ ಅದು ಕ್ಷತ್ರಿಯ. ಸೆಕೆಂಡ್ ಕ್ಲಾಸ್ ಅನ್ನೋದೇನಿದೆ ಅದು ನಿಮಗೆ ವೈಶ್ಯ. ಗಾಂಧಿ ಕ್ಲಾಸ್ ಅಂತ ಏನು ಬರುತ್ತೆ ಅದು ಶೂದ್ರ. ಹಾಗಾಗಿ ನಾನು ಥಿಯೇಟ್ರನ್ನ ಕಾನ್ಸೆಪ್ಟನ್ನೇ ಒಪ್ಪೋದಿಲ್ಲ. ನಾನು ಎಲ್ಲಿ ನೋಡಿದೆ, ಏನು ನೋಡಿದೆ ಅದನ್ನು ನೀವು ಕೇಳಕ್ಕೆ ಹೋಗಬೇಡಿ. ಆದರೆ ಥಿಯೇಟ್ರ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದರಲ್ಲಿ ಆ ಚತುರ್ವರ್ಣ ಬರುತ್ತೆ. ಹಾಗಾಗಿ ಅದು ವೈದಿಕ, ಅವೈದಿಕ ಇವೆಲ್ಲವಕ್ಕೂ ಸೇರಿ ಚಂದ್ರಿಕಾ, ಕಾರ್ತಿಕ ಎಲ್ಲ ಆಗುತ್ತೆ. ಯೋ ಏನಯ್ಯ ನಿನ್ನ ತಲೆ? ಮತ್ತೆ ಹೇಳ್ತಾ ಇದ್ದೀನಿ, ತಲೆ ಅಂತ ಹೇಳಬೇಡಿ. ತಲೆ ಅನ್ನೋದು ಬ್ರಾಹ್ಮಣ್ಯದ ಸಂಕೇತ. ತಲೆ ಅಂತ ಕೇಳಬೇಡಿ. ಅಣ್ಣ ತಪ್ಪಾಯ್ತು, ಬಿಟ್ಬಿಡೋಣ ದಯವಿಟ್ಟು. ದೇವರಾಣೆಗಳು ಇಷ್ಟೆಲ್ಲ ಹೇಳ್ತೀಯಲ್ಲಣ್ಣ. ನಂದೊಂದು ಪ್ರಶ್ನೆ ಇದೆ. ಯಾಕಣ್ಣ ಬಟ್ಟೆ ಹಾಕೊಂಡಿದ್ಯಾ ನೀನು? ಯಾಕೆ ಬಟ್ಟೆ ಹಾಕೊಂಡಿದ್ಯಾ ಅಂತ? ನಿಮ್ಮ ಪೂರ್ವಜರಿಗೆ ನೀನು ಮಾಡ್ತಿರೋ ಅವಮಾನ ಅಲ್ವ ಇದು? ನಿಮ್ಮ ಮೂಲ ನಿವಾಸಿಗಳು ಅಂದರೆ ಯಾವಾಗಲೂ ಹೇಳ್ದಲ್ಲಪ್ಪ, ನನ್ನ ಮಂಗ ಅಂತ ಕರೀರಿ, ಕೋತಿ ಅಂತ ಕರೀರಿ ಅಂತಂದಲ್ಲ, ಅವರಿಗೆಲ್ಲ ಅವಮಾನ ಮಾಡ್ದಂಗಲ್ವ ಅದು? ಬಟ್ಟೆ ಯಾಕಣ್ಣ ಹಾಕೊಂಡಿದ್ಯಾ ನೀನು? ಕರೆಕ್ಟ್ ಸರ್, ನೀವು ತುಂಬ ಸರಿಯಾಗಿ ಕೇಳಿದ್ರಿ. ಈ ಬಟ್ಟೆ ಅನ್ನೋದೇನಿದೆ ಇದು 3500 ವರ್ಷಗಳ ಹಿಂದೆ ಬಂದಂತಹ ಹಿಂದೂ ಧರ್ಮದವರು ಕೇಸರಿ ಬಣ್ಣದ ಬಟ್ಟೆಗಳನ್ನು ಏನು ಮಾಡಿಕೊಂಡು ವೈದಿಕವಾಗಿ ಅವೈದಿಕ ಮಾಡಿಕೊಂಡು ಬ್ರಾಹ್ಮಣ್ಯದ ಸಂಕೇತವಾಗಿ ಒಂದು ಚಂದ್ರಿಕಾ ಕಾರ್ತಿಕವನ್ನು ತಂದು ಅಲ್ಲಿ ಸೌಪರ್ಣಿಕ ಮತ್ತು ವಂಶಿಕ ಅವ್ರನ್ನ ಸೇರಿಸಿದಾಗ ಈ ತರಹದ ಒಂದು ಬ್ರಾಹ್ಮಣ್ಯದ ಬಟ್ಟೆಗಳು ಬಂದಿರಬಹುದು ಅನ್ನೋದು ನನ್ನ ಕಲ್ಪನೆ, ನನ್ನ ನಂಬಿಕೆ. ಬಟ್ಟೆ ಯಾಕೆ ಹಾಕ್ಕೊಂಡಿದ್ಯಾ ಅಂತ ಕೇಳಿದೆ ಅಷ್ಟೇ ಕಣಯ್ಯ. ಆ ವಿಷಯ ಹೇಳಯ್ಯ. ಈಗಲೇ ನಾನು ನೀವು ಹೇಳಿದ್ದನ್ನು ಸೀರಿಯಸ್ ಆಗಿ ತಗೋತೀನಿ ಸರ್. ಯಾಕಂತಂದರೆ ಈ ವೈದಿಕಕ್ಕೆ ಸಂಬಂಧಪಟ್ಟಂತಹ ಅವೈದಿಕಕ್ಕೆ ವಿರುದ್ಧವಾಗಿರುವಂತಹ ಹಾಗೂ ಬ್ರಾಹ್ಮಣ್ಯದ ಸಂಕೇತವಾಗಿರುವಂತಹ ಇಂತಹ ಬಟ್ಟೆಗಳನ್ನು ನಾನು ಇವತ್ತಿನಿಂದ ಈ ಕ್ಷಣದಿಂದ ಹಾಕೋದಿಲ್ಲ. ಯಾಕಂದರೆ ನನ್ನ ಪೂರ್ವಜರಿಗೆ, ನನ್ನ ಮೂಲ ನಿವಾಸಿಗಳಿಗೆ ನಾನು ಬೆಲೆಯನ್ನು ಕೊಡಬೇಕು. ಆ ಕಾರಣಕ್ಕೋಸ್ಕರ ನಾನು ಓದ್ಕೊಂಡಿರುವ ಹಾಗೆ ನಾನು ಇನ್ಮೇಲೆ ಬಟ್ಟೆಯನ್ನು ಹಾಕೋದಿಲ್ಲ, ಸೊಪ್ಪುಸದೆ ಕಟ್ಕೊಂಡಿರ್ತೀನಿ. ಇವತ್ತಿಂದ ನಾನು ನಿಮ್ಮ ಸ್ಟುಡಿಯೋದಲ್ಲೇ ಪ್ಯಾಂಟ್ ಬಿಚ್ಚಬೇಕು, ಶರ್ಟ್ ಬಿಚ್ಚಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆಫ್ ಮಾಡ್ರಿ ಅವ್ನು ಕ್ಯಾಮ್ರಾ ಆಫ್ ಮಾಡ್ರಿ ಫಸ್ಟು. ಮುಂದೆ ಕರ್ಕೊಂಬಂದು ನಮ್ಮ ಸ್ಟುಡಿಯೋದಲ್ಲಿ ಕೂರ್ಸ್ಕೊಂಡಿಲ್ಲ, ನಾವು ಹೊಡ್ಕೊಬೇಕು ಫಸ್ಟು. ನಿಮ್ಮ ಜೊತೆ ಸೇರಿದ್ರೆ ನಾವು ಹಾಳಾಗೋಗ್ಬಿಡ್ತೀವಿ. ಒಂದು ನಿಮಿಷ ಸುಮ್ಮನೆ ಇರಯ್ಯ. ವೀಕ್ಷಕರೇ, ಕಾರ್ಯಕ್ರಮ ಮುಗಿಸೋ ಹಂತಕ್ಕೆ ಬಂತು. ಯಾರು ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಾಗಿರುತ್ತೆ. ಯೂಶ್ವಲಿ ಸಿದ್ಧಾಂತದ ವಿಚಾರಕ್ಕೆ ಬಂದಾಗ ಕೆಲವ್ರ ಜೊತೆ ಚರ್ಚೆಗೆ ಹೋಗಲ್ಲ, ಚರ್ಚೆಗೆ ಇಳಿಯಲ್ಲ. ಆದರೆ ದೈವ ಭೂತಕೋಲ ಅಂತ ಬಂದಾಗ ಬಿಡೋಕ್ಕಾಗಲ್ಲ. ತುಂಬ ಸೀರಿಯಸ್ ಆಗಿ ಉತ್ತರ ಕೊಡಬೇಕು ಅಂತ ಅನ್ನಿಸ್ತು, ಬಟ್ ಅಷ್ಟು ಸೀರಿಯಸ್ ಆಗಿ ಮನುಷ್ಯನ ತಗೋಬೇಕು ಅಂತಲೂ ಅನ್ನಿಸ್ಲಿಲ್ಲ. ಯಾವ ವಿಚಾರಕ್ಕಾದರೂ ಬನ್ನಿ, ಆದರೆ ನಮ್ಮ ನಂಬಿಕೆಗಳ ವಿಚಾರಕ್ಕೆ ಬಂದು ಅಲ್ಲಿ ನಿಮ್ಮ ಸಿದ್ಧಾಂತವನ್ನು ಅಥವಾ ನಿಮ್ಮ ರಾಜಕೀಯ ಪ್ರೇರಿತ ಏನು ಸಬ್ಜೆಕ್ಟ್ಗಳನ್ನು ಹೇರೋಕ್ಕೆ ಬಂದರೆ ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಸೈದ್ಧಾಂತಿಕ ಹೋರಾಟ ಹೇಗಿದ್ದರೂ ಸೈದ್ಧಾಂತಿಕವಾಗಿ ಹೋರಾಡೋಣ. ಆದರೆ ದೈವದ ವಿಚಾರಕ್ಕೆ ಬಂದಾಗ, ಭೂತ ಕೋಲ ಅಂತ ಬಂದಾಗ ಗೊತ್ತಿಲ್ಲದೆ ಅದ್ರ ಬಗ್ಗೆ ಮಾತಾಡಬೇಡಿ. ಯಾಕಂದರೆ ಅದನ್ನು ನಂಬಿಕೊಂಡು ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದೀವಿ. ಇವತ್ತು ಅದು ಇಡೀ ವಿಶ್ವದ ಮೂಲೆ ಮೂಲೆ ತಲುಪ್ತಾ ಇದೆ. ನಮಗೆ ಹೆಮ್ಮೆ ಇದೆ, ನಮ್ಮ ಪಂಜುರ್ಲಿ ಅಲ್ಲಿಯ ತನಕ ತಲುಪಿದೆ ಅಂತ. ನಮ್ಮ ಕೋಲ ಅಲ್ಲಿ ತನಕ ತಲುಪಿಸಿದ್ದಾರೆ ರಿಷಬ್ ಶೆಟ್ಟಿ ಅನ್ನೋದ್ರ ಬಗ್ಗೆ, ಅವ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ನಿಮ್ಮ ನಾಲಿಗೆ ಚಪಲಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ. ಅದನ್ನು ನಾವು ಸಹಿಸಲ್ಲ, ನಮ್ಮ ಪಂಜುರ್ಲಿಯೂ ಸಹಿಸಲ್ಲ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಲಿ, ಅಂದರೆ ನಮ್ಮೆಲ್ಲರ ಕೈಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.